ಉಳಿಸುವ ಸೇವೆಗೆ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಹಸಿರು ನಿಶಾನೆ. ಅಡ್ವಾನ್ಸ್ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ ಸೇವೆ ಲೋಕಾರ್ಪಣೆ. ಇದು ಜೀವ ಉಳಿಸುವ ಆಂಬ್ಯುಲೆನ್ಸ್ ಅಲ್ಲ, ಇದು ಚಲಿಸುವ ಐಸಿಯು. ಶಿಕ್ಷಣ, ಆರೋಗ್ಯ, ಹಲವು ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಆಗಿ ಹೆಜ್ಜೆ ಇಟ್ಟಿರುವ ಬಿಜಿಎಸ್ ಸಮೂಹ ಸಂಸ್ಥೆ ಈಗ ಮತ್ತೊಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಅಡ್ವಾನ್ಸ್ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ ಸೇವೆಯನ್ನ ಬಿಜಿಎಸ್ ಮತ್ತು ಎಸ್ಜೆಬಿ ಶಿಕ್ಷಣ ಸಂಸ್ಥೆಗಳ ನಿರ್ದೇಶಕರಾದ ಡಾಕ್ಟರ್ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಲೋಕಾರ್ಪಣೆ ಮಾಡಿದ್ದಾರೆ. ಪೂಜೆ ನೆರವೇರಿಸಿ ಜೀವ ಉಳಿಸುವ ಸೇವೆಗೆ ಹಸಿರು ನಿಶಾನೆ ತೋರಿದ್ದಾರೆ. ಇದು ಕೇವಲ ಆಂಬ್ಯುಲೆನ್ಸ್ ಅಲ್ಲ, ಇದು ಚಲಿಸುವ ಐಸಿಯು. ರಸ್ತೆಯಲ್ಲೇ ರೋಗಿಗೆ ಆಸ್ಪತ್ರೆಯ ಮಟ್ಟದ ಚಿಕಿತ್ಸೆ ಸಿಗುವಂತೆ ರೂಪಿಸಲಾಗಿದೆ. ಇದರಲ್ಲಿ ಗಂಭೀರ ಸ್ಥಿತಿಯಲ್ಲಿರುವ ರೋಗಿಗಳಿಗೂ ತಕ್ಷಣ ಚಿಕಿತ್ಸೆ ನೀಡಲಾಗುತ್ತೆ. ಸರ್ವಸಜ್ಜಿತ ಆಂಬ್ಯುಲೆನ್ಸ್ನಲ್ಲಿದೆ ಹಲವು ವ್ಯವಸ್ಥೆ. ಹೃದಯಾಘಾತ, ಅಪಘಾತ, ತುರ್ತು ಪರಿಸ್ಥಿತಿಗಳಲ್ಲಿ ವೇಗವಾದ ಪ್ರತಿಕ್ರಿಯೆ ದೊರೆಯುತ್ತೆ. ತುರ್ತು ಔಷಧಗಳು, ಇಂಜೆಕ್ಷನ್ಗಳು, ಆಮ್ಲಜನಕ ಸೌಲಭ್ಯ, ತರಬೇತಿ ಪಡೆದ ವೈದ್ಯಕೀಯ ಸಿಬ್ಬಂದಿಗಳು, ಹೃದಯ ಬಡಿತ, ರಕ್ತದೊತ್ತಡ, ಆಮ್ಲಜನಕ ಮಟ್ಟವನ್ನ ನಿರಂತರವಾಗಿ ಟ್ರ್ಯಾಕ್ ಮಾಡುವ ಮಾನಿಟರಿಂಗ್ ಸಿಸ್ಟಮ್ ಎಲ್ಲವನ್ನ ಈ ಆಂಬ್ಯುಲೆನ್ಸ್ ಒಳಗೊಂಡಿದೆ. ಒಟ್ನಲ್ಲಿ ಜೀವ ಉಳಿಸಲು ಬೇಕಾದ ಎಲ್ಲಾ ಸೌಲಭ್ಯ ಒಂದೇ ವಾಹನದಲ್ಲಿ ಲಭ್ಯವಿದೆ. ಫೋನ್ ಮಾಡಿದ ತಕ್ಷಣ ಸ್ಥಳಕ್ಕೆ ತೆರಳಿ ರೋಗಿಗಳಿಗೆ ನೆರವು. ಯಾವುದೇ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇಲ್ಲ. ಆಂಬ್ಯುಲೆನ್ಸ್ ಸೇವೆ ಉದ್ಘಾಟನೆ ಬಳಿಕ ಮಾತನಾಡಿದ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ, ನಮ್ಮ ಆಸ್ಪತ್ರೆಯಲ್ಲಿ 1200 ಹಾಸಿಗೆಗಳಿದೆ. ಆದರೆ ದಿನಕ್ಕೆ 1500ಕ್ಕೂ ಹೆಚ್ಚು ರೋಗಿಗಳು ಬರ್ತಿದ್ದಾರೆ. ಬೆಡ್ಗಿಂತ ಹೆಚ್ಚು ರೋಗಿಗಳು ಬರ್ತಾ ಇರೋದು ದೊಡ್ಡ ಸವಾಲಾಗಿದೆ. ಈ ಸಮಸ್ಯೆಯನ್ನ ಗಮನಿಸಿ ಈ ಆಂಬ್ಯುಲೆನ್ಸ್ ಕೊಡುಗೆ ನೀಡಲಾಗಿದೆ. ಮುಖ್ಯವಾಗಿ ಈ ಸೇವೆ ಉಚಿತವಾಗಿದೆ ಎಂದರು. ಟ್ರಾನ್ಸ್ಪೋರ್ಟ್ ಚಾರ್ಜ್ ಇರಲ್ಲ. ಕೆಂಗೇರಿ, ರಾಜರಾಜೇಶ್ವರಿ ನಗರ ಸೇರಿದಂತೆ ಸುತ್ತಮುತ್ತಲಿನ ಜನರಿಗೆ ಇದು ದೊಡ್ಡ ಸಹಾಯವಾಗಲಿದೆ ಎಂದು ತಿಳಿಸಿದ್ದಾರೆ. ಬಿಜಿಎಸ್ ಹೆಲ್ತ್ ಅಂಡ್ ಎಜುಕೇಶನ್ ಸಿಟಿ ಏನು ಒಂದು 1200 ಬೆಡ್ ಹಾಸ್ಪಿಟಲ್ ಇದೆ. ಈಗ ರೆಡಿ ಆಗ್ತಾ ಇದೆ. 1 ಪೊಸಿಷನ್ ರೆಡಿ ಇದೆ, ನಡೀತಾ ಇದೆ. ಇಲ್ಲಿ ಅನೇಕ ಬಡ ಪೇಷಂಟ್ಗಳು, ರೋಗಿಗಳು ನಮ್ಮ ಸುತ್ತಮುತ್ತ ತುಂಬ ಜನ ಬರ್ತಾ ಇದ್ರು. ತುಂಬ ಅಂದರೆ ಒಂದು ದಿವಸಕ್ಕೆ ಇವಾಗ ಆಲ್ರೆಡಿ 1500 ಜನ ಬರ್ತಾ ಇದ್ದಾರೆ. ಅದರೊಳಗೆ ನಮ್ಮ ರೋಟ್ರಿ ಸಂಸ್ಥೆಯವರು ನಾರ್ತ್ ಏನು ಇದನ್ನು ಗಮನಿಸಿದ್ರು. ಇದನ್ನೆಲ್ಲ ಗಮನಿಸಿ ಹಲವಾರು ವರ್ಷಗಳಿಂದ ತುಂಬ ಬಿಜಿಎಸ್ ಸಂಸ್ಥೆಗೆ ಸಹಾಯ ಮಾಡಿದ್ದಾರೆ. ಲಾಸ್ಟ್ ಇಯರು ಡಯಾಲಿಸಿಸ್ ಮಿಷಿನ್ನು ಏನು ಬಡ ರೋಗಿಗಳಿಗೆ ಡಯಾಲಿಸಿಸ್ ಮಾಡಿಸ್ಬೇಕಾಗುತ್ತೋ ಅದಕ್ಕೆಲ್ಲ ಡಯಾಲಿಸಿಸ್ ಮಿಷಿನ್ ಕೊಟ್ಟಿದ್ರು. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ, ತುರ್ತು ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಇರೋ ಹಿನ್ನೆಲೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಹಲವರು ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಆದ್ರೀಗ ಆ ವಿಳಂಬಕ್ಕೆ ಬ್ರೇಕ್ ಹಾಕುವ ಪ್ರಯತ್ನ ಇದಾಗಿದೆ. ಬಡವರಿಗೆ ಸಹಾಯ ಮಾಡೋದೇ ರೋಟರಿಯ ಮುಖ್ಯ ಉದ್ದೇಶ. ಬಿಜಿಎಸ್ ಆಸ್ಪತ್ರೆ ಈಗಾಗಲೇ ಗ್ರಾಮೀಣ ಮತ್ತು ಬಡ ಜನರಿಗೆ ಉತ್ತಮ ಸೇವೆ ನೀಡುತ್ತಿದೆ. ಇದನ್ನ ಇನ್ನಷ್ಟು ಬಲಪಡಿಸಲು ನಾವು ಮುಂದಾಗ್ತಿದ್ದೇವೆ ಎಂದು ರೋಟರಿ ನಿರ್ದೇಶಕರಾದ ಕೆಪಿ ನಾಗೇಶ್ ಹೇಳಿದ್ದಾರೆ. ರೋಟರಿ ಇಂಟರ್ನ್ಯಾಷನಲ್ ನಮ್ಮ ಮುಖ್ಯ ದೇವೋದ್ದೇಶನೇ ಬಡಬಗರಿಗೆ ಸಹಾಯ ಮಾಡ್ತಕ್ಕಂಥದ್ದು. ಸೇವೆನೇ ನಮ್ಮ ಮುಖ್ಯ ಗುರಿಯಾಗಿರೋದ್ರಿಂದ ಅದರಲ್ಲೂ ವಿಶೇಷವಾಗಿ ನಮ್ಮ ಈ ಬಿಜಿಎಸ್ ಹಾಸ್ಪಿಟಲ್ ಈ ಒಂದು ಹಬ್ನಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಬಡವರಿಗೆ, ಹಳ್ಳಿ ಜನಗಳಿಗೆ ಒಳ್ಳೆ ಸೇವೆ ಮಾಡ್ತಾ ಇರೋದ್ರಿಂದ ಹೆಚ್ಚಿನ ಒಂದು ಫೆಸಿಲಿಟಿನ ಇಲ್ಲಿ ಕೊಟ್ಟು ಈ ಆಸ್ಪತ್ರೆನ ಇನ್ನೂ ಎಕ್ಸ್ಟೆಂಡ್ ಮಾಡಬೇಕು, ಇದ್ರ ಕೆಪಾಸಿಟಿಯನ್ನು ಮತ್ತು ಇನ್ನು ಲೇಟೆಸ್ಟ್ ಎಕ್ವಿಪ್ಮೆಂಟ್ ಏನಿದೆ ಎಲ್ಲ ಎಕ್ವಿಪ್ಮೆಂಟ್ಗಳನ್ನು ಇಲ್ಲಿ ಕೊಡ್ತಾ ಬರಬೇಕು ಅಂತ ಡಿಸೈಡ್ ಮಾಡಿ ರೋಟ್ರಿ ಒಂದು ನಿಲುವು ತೆಗೆದುಕೊಂಡಿದೆ. ಅದಕ್ಕೆ ಅನೇಕ ಕಾರ್ಪೊರೇಟ್ ಸಂಸ್ಥೆಗಳು CSR ಫಂಡನ್ನು ಸಹ ಕೊಡ್ತಾ ಇದೆ. ಅದರಲ್ಲಿ ಎಕೋ ಮೊಬಿಲಿಟಿ ಅಂತಕ್ಕಂಥ ಒಂದು ಸಂಸ್ಥೆ. ಈ ಅಡ್ವಾನ್ಸ್ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ ಸೇವೆಯ ಉದ್ಘಾಟನಾ ಕಾರ್ಯಕ್ರಮವು ಬಿಜಿಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮತ್ತು ಆಸ್ಪತ್ರೆಯ ಅಡ್ಮಿನ್ ಬ್ಲಾಕ್ ಮುಂಭಾಗ ನಡೆಯಿತು. ಕಾರ್ಯಕ್ರಮದಲ್ಲಿ ಬಿಜಿಎಸ್ ಮತ್ತು ಎಸ್ಜೆಬಿ ಶಿಕ್ಷಣ ಸಂಸ್ಥೆಗಳ ನಿರ್ದೇಶಕರಾದ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ, ರೋಟರಿ ಸಂಸ್ಥೆಯ ನಿರ್ದೇಶಕರಾದ ಕೆಪಿ ನಾಗೇಶ್, ರೋಟರಿ ಸಂಸ್ಥೆಯ ಜಿಲ್ಲಾ ಗವರ್ನರ್ ಎಲಿಜಬೆತ್ ಚೆರಿಯನ್, ವಿ ಶ್ರೀನಿವಾಸ್ ಮೂರ್ತಿ, ಬಿಜಿಎಸ್ ಆಸ್ಪತ್ರೆ ಮತ್ತು ರೋಟರಿ ಸಿಬ್ಬಂದಿಗಳು ಭಾಗವಹಿಸಿದ್ರು.